ಓ ಮೈ ಗಾಡ್. ಈ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಯಾವ್ದಾದ್ರು ಟ್ವಿಸ್ಟ್ ಗಿಸ್ಟ್ ಇಟ್ಟಿರ್ತಾರಲ್ಲ, ಮನಿ ಹೈಸ್ಟ್ ಈ ತರ ಎಲ್ಲ, ಆ ತರ ಮೋದಿಜಿ ಮಸ್ತ್ ಟ್ವಿಸ್ಟ್ ಇಟ್ರು. ನೀವ್ ಯಾರಾದ್ರೂ ಅನ್ಕೊಂಡಿದ್ರ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಎಮರ್ಜೆನ್ಸಿ ಡ್ರಿಲ್ ಇರುತ್ತೆ, ಎಲ್ಲರಿಗೂ ಎಮರ್ಜೆನ್ಸಿ ಟೈಮಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು, ಯಾವ ರೀತಿ ಸೇಫ್ ಆಗಿ ಔಸ್ಕೋಬೇಕು, ಟೇಬಲ್ ಕೆಳಗೆ ಔಸ್ಕೊಬೇಕು, ಯಾರಿಗಾದ್ರೂ ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಅವ್ರಿಗೆ ಫಸ್ಟ್ ಏಡ್ ಯಾವ ತರ ಮಾಡಬೇಕು, ಏನಾದ್ರೂ ಫೈರ್ ಆದ್ರೆ ಏನ್ ಮಾಡಬೇಕು, ಈ ತರ ಎಲ್ಲ ಹೇಳ್ಕೊಡ್ತಾರೆ ಕೆಲವು ಸಿಟಿಗಳಲ್ಲಿ, ಮೇನ್ ಮೇಜರ್ ಇಂಪಾರ್ಟೆಂಟ್ ಸಿಟಿಗಳಲ್ಲಿ ಅಂತ. ಇಡೀ ಇಂಡಿಯಾನೇ ಬೆಳಿಗ್ಗೆಗೋಸ್ಕರ ಕಾಯ್ತಾ ಇತ್ತು. ಆದ್ರೆ ಬೆಳಿಗ್ಗೆ ಎದ್ದು ಫೋನ್ ತೆಗೆದು ನೋಡಿದ ತಕ್ಷಣ ಎಂತ ಶಾಕು ಅಂದ್ರೆ, ಇಂಡಿಯಾಗೇನೋ ಶಾಕು, ಬಟ್ ಪಾಕಿಸ್ತಾನಕ್ಕೆ ಅದಕ್ಕಿಂತ ಡಬಲ್ ಶಾಕು. ರಾತ್ರಿ ಹೊತ್ತು ನಿದ್ದೆ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಡಮ್ ಅಂದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಇವತ್ತಿಗೆ ಈ ಕ್ಷಣಕ್ಕೆ ಪ್ರತಿಯೊಬ್ಬ ಇಂಡಿಯನ್ಸ್, ಹಿಂದೂಸ್ತಾನಿ ಹ್ಯಾಪಿ ಆಗಿದ್ದಾರೆ. ಯಾಕಂದ್ರೆ 25 ಇನ್ನೋಸೆಂಟ್ ಇಂಡಿಯನ್ ಮೆನ್ ಮತ್ತೆ ಒಬ್ರು ನೇಪಾಳಿ ಪಹಲ್ಗಾಮ್ ಅಟ್ಯಾಕ್ ಅಲ್ಲಿ ತೀರೋದ ನಂತರ ಆ ಉಗ್ರಗಾಮಿಗಳನ್ನ ಹಿಡಿದು ಯಾವಾಗ ಕೊಲ್ತಾರೆ ಇಂಡಿಯನ್ ಆರ್ಮಿ ಅಂತ ಕಾಯ್ಕೊಂಡು ಕೂತಿದ್ದಂತ ಇಂಡಿಯಾಗೆ ಆಫ್ಟರ್ 2 ವೀಕ್ಸ್ ಏಪ್ರಿಲ್ 22ನೇ ತಾರೀಕು ನಡೆದಂತ ಘಟನೆ ಇವಾಗ ಮೇ 7ನೇ ತಾರೀಕು ಬೆಳಗಿನ ಜಾವ ಅಂದ್ರೆ ರಾತ್ರಿ 1:40 ಆ ಟೈಮಲ್ಲಿ ಸುಮಾರು 9 ಜಾಗದಲ್ಲಿ ಸ್ಪೆಷಲಿ ಟೆರರಿಸ್ಟ್ಗಳು ಲೊಕೇಟ್ ಆಗಿರುವಂತ ಪಾಕಿಸ್ತಾನ ಮತ್ತೆ ಪಾಕಿಸ್ತಾನ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ್ ಪ್ಲೇಸ್ ಗಳಲ್ಲಿ ಸುಮಾರು 25 ನಿಮಿಷ ಪಾಯಿಂಟೆಡ್ ಅಟ್ಯಾಕ್, ಸ್ಪೆಸಿಫಿಕ್ ಆಗಿ ಈ ಜಾಗದಲ್ಲಿ ಇದ್ದಾರೆ ಅಂತ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದ ಮೇಲೆ ಆ ಜಾಗಕ್ಕೆ ಅಟ್ಯಾಕ್ ಮಾಡ್ತಾರೆ. ಸೊ ಈ ವಿಡಿಯೋಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಇಡೀ ಪಾಕಿಸ್ತಾನ ಕಾಯ್ಕೊಂಡು ಕೂತ್ಕೊಂಡಿರುತ್ತೆ. ನಾಳೆ ಡ್ರಿಲ್ಲಲ್ಲಿ ಏನು ಹೇಳ್ಕೊಡ್ಬೋದು ಇಂಡಿಯಾ, ಅಲ್ಲಿರೋ ಸಿಟಿಸನ್ಗಳಿಗೆ ಏನು ಮಾಡ್ಬೋದು, ಏನೋ ಸುಮ್ಮನೆ ಹಿಂಗೇನೋ ಪ್ರಾಬ್ಲಮ್ ಆದಾಗ ಹಿಂಗೆ ಓಡೋಗಿ ಹಿಂಗೆ ಔಸ್ಕೊಳ್ಳಿ ಹಿಂಗೆ ಮಾಡಿ ಅಂತ ಹೇಳ್ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆದರೆ ಬಿತ್ತು ನೋಡಿ ಈ ಥರ ಅವರಂತೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಜಿತ್ ದೋವಲ್, ಅವ್ರನ್ನ ಇಂಡಿಯಾಸ್ ಜೇಮ್ಸ್ ಬಾಂಡ್ ಅಂತ ಕರೀತಾರೆ. ಸ್ಪೈ ಆಗಿ ಪಾಕಿಸ್ತಾನದಲ್ಲಿ, ಆಫ್ಘಾನಿಸ್ತಾನದಲ್ಲಿ ಅಂತ ಟೆರರಿಸ್ಟ್ ಪ್ಲೇಸ್ಗಳಲ್ಲಿ ಮುಸ್ಲಿಂ ಅನ್ನೋ ರೀತಿ ಬಿಹೇವ್ ಮಾಡಿ ಎಷ್ಟೋ ವರ್ಷಗಳು ಅಲ್ಲಿದ್ದು ಅಲ್ಲಿರುವಂಥ ಸೀಕ್ರೆಟ್ಗಳನ್ನ ತಗೊಂಡು ಇಂಡಿಯಾಗೆ ಸಪ್ಲೈ ಮಾಡ್ತಿದ್ರು. ಸೊ ಇವಾಗ ಅವ್ರಿಗೆ ಇಂಟೆಲಿಜೆನ್ಸ್ ನ್ಯೂಸ್ ಬಂದಿದೆ, ಪಾಕಿಸ್ತಾನದಲ್ಲಿ ಇಂತಿಂತ ಕಡೆ ಟೆರರಿಸ್ಟ್ ಗ್ರೂಪ್ಗಳು ಅಲ್ಲಿ ಕ್ಯಾಂಪ್ಗಳನ್ನ ಹಾಕೊಂಡಿರ್ತಾರೆ. ಈ ಟೆರರಿಸ್ಟ್ಗಳು ಏನ್ ಮಾಡ್ತಾರೆ, ಹೈರ್ ಯಾವ ರೀತಿ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿನ ಲೋಕಲ್ ಏಜ್ಗಳಲ್ಲಿ ಅವ್ರಗಳನ್ನೆಲ್ಲ ಹೈರ್ ಮಾಡಿದ ತಕ್ಷಣ ಅವ್ರ ಮೈಂಡಿಗೆ ಒಂದೇ ಒಂದನ್ನು ತುಂಬ್ತಾರೆ, ನೀನು ಜನಗಳನ್ನ ಕೊಂದಷ್ಟು ನೀನು ಮೇಲಕ್ಕೆ ದೇವರ ಹತ್ರಕ್ಕೆ ಹೋಗ್ತೀಯಾ ಅಂತ. ಅವ್ರದೇ ಆದಂತ ಒಂದು ವೇದಾಂತ ಸಿದ್ಧಾಂತಗಳನ್ನ ಇಟ್ಕೊಂಡು ಮ್ಯಾನಿಪುಲೇಟ್ ಮಾಡಿ ಅವ್ರನ್ನ ಟ್ರೈನಿಂಗ್ ಕಳಿಸ್ತಾರೆ. ಟ್ರೈನಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಮಿಲಿಟರಿನಲ್ಲಿ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೋ ಅದೇ ರೀತಿ ಇವ್ರುಗಳನ್ನ ಕೂಡ ಟ್ರೈನ್ ಅಪ್ ಮಾಡ್ತಾರೆ. ಟ್ರೈನ್ ಅಪ್ ಮಾಡಿ ಕೆಲವು ಪ್ಲೇಸ್ ಗಳಲ್ಲಿ ಈ ತರ ಟೆರರಿಸ್ಟ್ ಅಟ್ಯಾಕ್ ಗಳನ್ನ ಮಾಡಿಸ್ತಾರೆ. ಸೊ ಅಂತ ಕ್ಯಾಂಪ್ಗಳು, ಅಂತ ಪ್ಲೇಸ್ ಗಳು ಇದಾವೆ ಅಂತ ಯಾವಾಗ ಇಂಟೆಲಿಜೆನ್ಸ್ ರಿಪೋರ್ಟ್ ಗೊತ್ತಾಗುತ್ತೋ, ಇಂಡಿಯಾ ಗಪ್ ಚುಪ್ ಆಗಿ ಸೈಲೆಂಟ್ ಆಗಿ ಅಟ್ ಅ ಟೈಮ್ ಮಿಷನ್ ನ ಲಾಂಚ್ ಮಾಡುತ್ತೆ. ಈ ಮಿಷನ್ ಗೆ ಜಾಯ್ನ್ ಆಗಿರೋದು ಬರೀ ಇಂಡಿಯನ್ ಆರ್ಮಿ ಅಷ್ಟೇ ಅಲ್ಲ, ಇಂಡಿಯನ್ ನೇವಿ ಇದೆ, ಇಂಡಿಯನ್ ಏರ್ ಫೋರ್ಸ್ ಇದೆ, ಮೂರನ್ನು ಜಾಯಿಂಟ್ ಆಗಿ ಆ 9 ಪ್ಲೇಸ್ ಗಳ ಮೇಲೆ ಅಟ್ಯಾಕ್ ನ ಮಾಡ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಆ ಅಟ್ಯಾಕ್ ಗೆ ಮುಂದಾಳತ್ವವನ್ನು ವಹಿಸಿಕೊಂಡಂತವರಲ್ಲಿ 2 ವುಮೆನ್ಸ್ ಗಳು. ಅವರ ಹೆಸರು ಸೋಫಿಯಾ ಕುರೇಶಿ ಮತ್ತು ಇನ್ನೊಬ್ರು ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್. ಅವರು ಮಾತಾಡೋದಕ್ಕೂ ಮುಂಚೆ ಒಂದು ವಿಡಿಯೋನ ಪ್ಲೇ ಮಾಡ್ತಾರೆ. ಆ ವಿಡಿಯೋನಲ್ಲಿ ಯಾವ ಟೈಮಲ್ಲಿ ಎಲ್ಲಿ ಅಟ್ಯಾಕ್ ಆಗಿದೆ, ಆ ಅಟ್ಯಾಕ್ ಆದ್ಮೇಲೆ ಎಷ್ಟು ಜನಗಳ ಮರಣ ಆಗಿದೆ. ಆಪರೇಷನ್ ಸಿಂಧೂರ್ ಅಂತ ಯಾಕಿಟ್ರು? ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ಹಿಂದೂಸ್ಗಳು ಎಸ್ಪೆಷಲಿ ಮದುವೆ ಆದ್ಮೇಲೆ ಹೆಣ್ಣು ಮಕ್ಕಳು ಸಿಂಧೂರ ಅಂತ ಇಡ್ತಾರೆ. ಅಂದ್ರೆ ನಮ್ಮಲ್ಲಿ ಕುಂಕುಮ ಅಂತ ಕರಿತೀವಿ. ಅಕಸ್ಮಾತ್ ಗಂಡ ಏನಾದ್ರೂ ತೀರೋದ್ರೆ ಆ ಕುಂಕುಮನ ಅಳ್ಸಾಕ್ತಾರೆ, ಮತ್ತೆ ಆ ಹೆಣ್ಣು ಆ ಕುಂಕುಮನ ಇಡೋದೇ ಇಲ್ಲ, ಇನ್ನೊಂದು ಮದುವೆ ಆದ್ರೆ ಇಟ್ಕೊಬೋದೇನೋ, ಮತ್ತೆ ಬಳೆಗಳನ್ನೆಲ್ಲ ಹೊಡೆದಾಕ್ತಾರೆ. ಬೇಸಿಕಲಿ ಗಂಡ ಸತ್ತ ಮೇಲೆ ವಿಧವೆ ಅಂತ ಕರಿತೀವಲ್ಲ, ವಿಧವೆಯರು ಸಿಂಧೂರವನ್ನ ಇಡೋದಿಲ್ಲ. ಮೊನ್ನೆ ನಡೆದಂತ ಪಹಲ್ಗಾಮ್ ಅಟ್ಯಾಕ್ ಅಲ್ಲಿ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದಂತ ಈ ಉಗ್ರಗಾಮಿಗಳಿಗೆ ಅವರು ಎಲ್ಲೇ ಅಡವಿಕೊಂಡಿದ್ರು. ರಾಜ್ಕುಮಾರ್ ಅವ್ರದ್ದು ಒಂದು ಡೈಲಾಗ್ ಇದೆಯಲ್ಲ, ಅತಳ ವಿತಳ ಸುತ್ತಳ ಪಾತಾಳ, ನೀನ್ ಎಲ್ಲೇ ಅವಿಸ್ಕೊಂಡಿದ್ರು ನಾನು ನಿನ್ನ ಹುಡುಕಿ ಹೊಡಿತೀನಿ ಅಂತ ಹೇಳ್ಬಿಟ್ಟು. ಇದೊಂಥರ ಸಿನಿಮಾ ನೋಡ್ದಂಗೆ ಅನ್ಸುತ್ತೆ. ದೂರದಿಂದ ನಮ್ಗೆ ನೋಡೋದಕ್ಕೆ ಏನೋ ನ್ಯೂಸ್ ಕೇಳಿದೀವಿ ಅಂತ ಅನ್ನಿಸ್ತಿದೆ. ಬಟ್ ಆದರೆ 20s ಜನರೇಷನಲ್ಲಿ, ಈ ಜನರೇಷನ್ಗೆ ಈ ಥರ ವಾರ್ಗಳು ನಡೀತಿರೋದು ಇಟ್ಸ್ ವೆರಿ ರೇರ್. ನಮ್ಮ ಇಂಡಿಯಾ ಜಾಸ್ತಿ ವಾರ್ ಮಾಡಿರೋದು ಅದು ಪಾಕಿಸ್ತಾನ ಮೇಲೆ.
ತುಂಬಾ ಜನಕ್ಕೆ ಗೊತ್ತಿದ್ದು, ಅದು ಎವಿಡೆಂಟ್ ಆಗಿ ಎಲ್ಲರೂ ಕಾಣಿಸ್ತಾನೆ ಇದೆ, ಎವ್ರಿ ಜನರೇಷನ್ಗೆ ಗೊತ್ತಾಗ್ತಾನೆ ಹೋಗ್ತಿದೆ. 1947 ಅಲ್ಲಿ ಯಾವಾಗ ಇಂಡಿಯಾ ಮತ್ತೆ ಪಾಕಿಸ್ತಾನ ಸಪರೇಷನ್ ಆಗಿ ಯಾವಾಗ ಇಂಡಿಯಾ ಇಂಡಿಪೆಂಡೆನ್ಸ್ ಅಂತ ತಗೊಂತು, ಆ ಟೈಮಲ್ಲಿ ಜಮ್ಮು ಕಾಶ್ಮೀರ್ ನಮಗ್ ಸೇರ್ಬೇಕು ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ವಾರ್ ಮಾಡೋದಕ್ಕೆ ಬರುತ್ತೆ. ಸೊ 1947 ಮತ್ತೆ 48 ಅಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನಗಳ ನಡುವೆ ವಾರ್ ನಡೀತಾನೆ ಇರುತ್ತೆ. ಆ ಟೈಮಲ್ಲಿ ಯುನೈಟೆಡ್ ನೇಷನ್ ಮಧ್ಯೆ ಬರುತ್ತೆ. ಮಧ್ಯೆ ಬಂದು ಸೀಸ್ ಫೈರ್ ಅಂದ್ರೆ ಯಾವುದೇ ಹೋರಾಟಗಳನ್ನ ಮಾಡಬೇಡಿ, ವಾರ್ನ ನಿಲ್ಸಿ ಅಂತ ಹೇಳ್ಬಿಟ್ಟು ಮಧ್ಯೆ ಬಂದು ಸ್ವಲ್ಪ ಭಾಗ ಜಮ್ಮು ಕಾಶ್ಮೀರ ನೀವು ತಗೊಳ್ಳಿ, ಸ್ವಲ್ಪ ಭಾಗ ಜಮ್ಮು ಕಾಶ್ಮೀರ ನೀವು ತಗೊಳ್ಳಿ ಅಂತ ಹೇಳ್ಬಿಟ್ಟು ಇಂಡಿಯಾ ಮತ್ತೆ ಪಾಕಿಸ್ತಾನ್ಗೆ ಜಮ್ಮು ಕಾಶ್ಮೀರನ ಭಾಗ ಮಾಡಿ ಕೊಡ್ತು. ಇವಾಗ ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ ಅಂತ ಇದೆಯಲ್ಲ, ಅದು ಪಾಕಿಸ್ತಾನಕ್ಕೆ ಸೇರಿದ್ದು ಅಂತ ಅವಾಗಿಂದ ಅವರು ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಆ ಬಾರ್ಡರ್ ಅಲ್ಲಿ ಹೋರಾಟದ ಮೇಲೆ ಹೋರಾಟ ನಡೀತಾನೆ ಬರ್ತಿದೆ. ಪಾಕಿಸ್ತಾನ ಮತ್ತೆ ಕಾಲ್ ಕೆರ್ಕೊಂಡು ಇಂಡಿಯಾ ಮೇಲೆ ವಾರ್ಗ್ ಬರುತ್ತೆ. ಅವಾಗ ಇಂಡೋ ಪಾಕಿಸ್ತಾನ್ ವಾರ್ 1965 ನಲ್ಲಿ ಮತ್ತೆ ಸೆಕೆಂಡ್ ವಾರ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಸೋವಿಯತ್ ಯೂನಿಯನ್ ಮಧ್ಯೆ ಬಂದು ಈ ವಾರ್ಗಳನ್ನ ನಿಲ್ಸಿ ಅಂತ ಹೇಳ್ಬಿಟ್ಟು ಒಂದು ಅಗ್ರಿಮೆಂಟ್ ಬರುತ್ತೆ, ತಷ್ಕೆಂಟ್ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು. ಆ ಅಗ್ರಿಮೆಂಟ್ ಪ್ರಕಾರ ಇಬ್ರು ವಾರ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ವಾರ್ನ ನಿಲ್ಲಿಸ್ತಾರೆ. ಯಾವಾಗ ಇಂಡಿಯಾ ಪಾಕಿಸ್ತಾನ ಸಪರೇಷನ್ ಆಗಿರುತ್ತಲ್ಲ, ಅವಾಗ ಪಾಕಿಸ್ತಾನ ಈ ಸೈಡ್ ಇರುವಂತ ಬಾಂಗ್ಲಾದೇಶನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಬಾಂಗ್ಲಾದೇಶ ನಮಗೆ ಲಿಬರೇಷನ್ ಬೇಕು, ನಮಗೆ ಇಂಡಿಪೆಂಡೆನ್ಸ್ ಬೇಕು ಅಂತ ಹೇಳ್ಬಿಟ್ಟು ಆ ವಾರ್ನ ಸ್ಟಾರ್ಟ್ ಮಾಡುತ್ತೆ. ಬಾಂಗ್ಲಾದೇಶ ವಾರ್ ಮಾಡೋದಕ್ಕೆ ಅಷ್ಟು ಶಕ್ತಿ ಇರೋದಿಲ್ಲ. ಅವಾಗ ಇಂಡಿಯಾ ಬ್ಯಾಕಪ್ ಮಾಡುತ್ತೆ. ಇಂಡಿಯಾ ಮತ್ತೆ ಪಾಕಿಸ್ತಾನ ನಡುವೆ ಮತ್ತೊಂದು ಇಂಡೋ ಪಾಕ್ ವಾರ್ 3 ಆಗುತ್ತೆ. ಆ ಟೈಮಲ್ಲಿ ನಮ್ಮ ಇಂಡಿಯಾನೇ ಗೆಲ್ಲುತ್ತೆ, ಬಾಂಗ್ಲಾದೇಶ್ಗೆ ಇಂಡಿಪೆಂಡೆನ್ಸ್ ನ ತಂದ್ಕೊಡುತ್ತೆ. ಈ ಪಾಕಿಸ್ತಾನದವ್ರಿಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ಲ ಅನ್ಸುತ್ತೆ. 1999 ಅಲ್ಲಿ ಏನ್ ಮಾಡ್ತಾರೆ, ಪಾಕಿಸ್ತಾನಿ ಸೋಲ್ಜರ್ಸ್ ಮತ್ತೆ ಮಿಲಿಟೆಂಟ್ಸ್ ಏನ್ ಮಾಡ್ತಾರೆ, ಜಮ್ಮು ಕಾಶ್ಮೀರಲ್ಲಿ ಇರುವಂತ ಕಾರ್ಗಿಲ್ ಒಳಗಡೆ ಗೊತ್ತಿಲ್ಲದೆ ಇರೋ ತರ ನೆಸುಳ್ಕೊಂಡು ಬಂದು ಕಾರ್ಗಿಲ್ ನಮಗ್ ಸೇರಿದ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಒಂದು ವಾರ್ನ ಸ್ಟಾರ್ಟ್ ಮಾಡ್ಕೊಂತಾರೆ. ಅದೇ ಕಾರ್ಗಿಲ್ ವಾರ್ ಆಗುತ್ತೆ. ಅಲ್ಲೂ ನಮ್ಮ ಇಂಡಿಯನ್ ಮಿಲಿಟರಿ ಏನ್ ಕಮ್ಮಿ ಏನಲ್ಲ, ಅಲ್ಲಿ ವಾರ್ ಮಾಡುತ್ತೆ, ಅಲ್ಲೂ ಇಂಡಿಯನ್ ಮಿಲಿಟರಿ ಗೆಲ್ಲುತ್ತೆ, ಕಾರ್ಗಿಲ್ ನಮ್ದಾಗುತ್ತೆ. ಕಾರ್ಗಿಲ್ ವಾರ್ ಆದಮೇಲೆ ಸುಮಾರು ಶಾಂತಿ ಪೀಸ್ಫುಲ್ ಆಗಿ ಎರಡೂ ಕಂಟ್ರಿಗಳು ಇರೋಣ ಅಂತ ಒಂದು ಒಪ್ಪಂದದ ಮೇರೆಗೆ ಪೀಸ್ಫುಲ್ ಆಗಿ ನಡ್ಕೊಂತಾ ಬರ್ತಾ ಇರುತ್ತೆ. ಬಟ್ ಆದ್ರೆ ಮಧ್ಯೆ ಮಧ್ಯೆ ಅಟ್ಯಾಕ್ ಮಾಡ್ತಾನೇ ಬರ್ತಾರೆ. ಆಮೇಲೆ ಮುಂಬೈ ಮೇಲೆ ಅಟ್ಯಾಕ್ ಆಗುತ್ತೆ. ಗೊತ್ತಿಲ್ಲದೆ ಇರೋ ರೀತಿ ನುಸುಳ್ಕೊಂಡು ಸಮುದ್ರದ ಮುಖಾಂತರ ತಾಜ್ ಹೋಟೆಲ್ ಮತ್ತೆ ಇನ್ನೊಂದು ರೈಲ್ವೆ ಸ್ಟೇಷನ್ ಮತ್ತೆ ಇನ್ನೊಂದು ಪ್ಲೇಸು ಸೈಮಲ್ಟೇನಿಯಸ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಎಷ್ಟೋ ಜನಗಳು ತೀರೋಗ್ತಾರೆ. ಅವತ್ತು ಫೆಬ್ರವರಿ 14 ಎಲ್ಲ ಪ್ರೇಮಿಗಳ ದಿನನ ಆಚರಿಸೋಣ ಅಂತ ಖುಷಿಯಾಗಿರ್ತಾರೆ. ಅವತ್ತೇ ಪುಲ್ವಾಮಾ ಅಟ್ಯಾಕ್ ಆಗುತ್ತೆ. ಫೆಬ್ರವರಿ 14, 2019 ಅಟ್ಯಾಕ್ ಆದ್ಮೇಲೆ ಅದಕ್ಕೆ ತಕ್ಕಂತ ಪಾಠನ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಫೆಬ್ರವರಿ 26ನೇ ತಾರೀಕು ಜೈಷ್ ಇ ಮೊಹಮ್ಮದ್ ಇರುವಂತ ಕ್ಯಾಂಪ್ ಮೇಲೆ, ಅಂದ್ರೆ ಪಾಕಿಸ್ತಾನದಲ್ಲೇ ಇರ್ತಾನಲ್ಲ ಆ ಕ್ಯಾಂಪ್ ಮೇಲೆ ಏರ್ ಸ್ಟ್ರೈಕ್ ನ ಮಾಡ್ತಾರೆ. ಅವರು ಕೂಡ ಮಿಸೈಲ್ ನ ಲಾಂಚ್ ಮಾಡುತ್ತೆ, ನಮ್ಮ ಏರ್ ಕ್ರಾಫ್ಟ್ ಹೋಗ್ತಿರುತ್ತಲ್ಲ ಅದಕ್ಕೆ ಅಟ್ಯಾಕ್ ಮಾಡ್ತಿರ್ತಾರೆ. ಆ ಅಟ್ಯಾಕ್ ಅಲ್ಲಿ ಒಬ್ಬ ಪೈಲಟ್ ಪಾಕಿಸ್ತಾನದ ಒಳಗಡೆ, ನಮ್ಮ ಇಂಡಿಯಾ ಮತ್ತೆ ಪಾಕಿಸ್ತಾನ ಬಾರ್ಡರ್ ಇದೆಯಲ್ಲ, ಸೊ ಪಾಕಿಸ್ತಾನದ ಮಿಲಿಟರಿ ಏರಿಯಾ ಒಳಗಡೆ ಸಿಕ್ಕಾಕೊಂಡ್ಬಿಡ್ತಾರೆ. ಸಿಕ್ಕಾಕೊಂಡ್ಮೇಲೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಆಗುತ್ತೆ. ನ್ಯೂಸ್ ಎಲ್ಲ ಆದ್ಮೇಲೆ ಎರಡೂ ದೇಶಗಳ ಮಧ್ಯೆ ಒಂದು ಪೀಸ್ ಅನ್ನೋ ರೆಪ್ರೆಸೆಂಟ್ ಮಾಡ್ಲಿಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಮಾರ್ಚ್ 1, 2019ನೇ ತಾರೀಕು ಆ ಪೈಲಟ್ನ ವಾಪಸ್ಸು ನಮ್ಮ ಇಂಡಿಯಾಗೆ ಕಳಿಸ್ತಾರೆ ಥ್ರೂ ಬಾರ್ಡರ್. ಅದೆಲ್ಲ ಆದಮೇಲೆ ಇವಾಗ ರೀಸೆಂಟ್ ಆಗಿ ನಡೆದಂತ ಪೆಹಲ್ಗಾಮ್ ಅಟ್ಯಾಕು ಸಿವಿಲಿಯಂಟ್ ಏನು ತಪ್ಪು ಮಾಡದೇ ಇರುವಂತ ಇನ್ನೋಸೆಂಟ್ ಪೀಪಲ್ಗಳ ಮೇಲೆ ಅಟ್ಯಾಕ್ ಮಾಡಿ ಇಂಟೆನ್ಷನಲಿ ಹಿಂದೂನ ಮುಸ್ಲಿಮ ಅಂತ ಚೆಕ್ ಮಾಡಿ ಹಿಂದೂಗಳನ್ನ ಕೊಂದಿದ್ದಾರೆ. ಅವರ ಹೆಂಡತಿಗಳಿಗೆ ಹೇಳಿದ್ದಾರೆ, ನೀನು ಹೋಗಿ ಮೋದಿಗೆ ಹೇಳು, ನೀನೇನು ಮಾಡ್ಕೊಂತೀಯ ಮಾಡ್ಕೋ ಹೋಗು ಅನ್ನೋ ಥರ. ಅಷ್ಟು ಧೈರ್ಯ ಅವರಿಗೆ ಎಲ್ಲಿಂದ ಬರುತ್ತೆ? ಈಗ ಎಲ್ರಿಗೂ ಗೊತ್ತು ಇಂಡಿಯನ್ ನೇವಿ, ಆರ್ಮಿ ಮತ್ತು ಏರ್ ಫೋರ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಪವರ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಕಂಪೇರ್ ಮಾಡ್ತಾ ಹೋದ್ರೆ ಕೆಲವು ವಿಡಿಯೋಸ್ಗಳನ್ನ ನೀವು ನೋಡ್ಬೋದು. ಇಂಡಿಯನ್ ನೇವಿ ಹತ್ರ, ಇಂಡಿಯನ್ ಆರ್ಮಿ ಹತ್ರ, ಇಂಡಿಯನ್ ಏರ್ ಫೋರ್ಸ್ ಹತ್ರ ಇರುವಂಥ ಇಕ್ವಿಪ್ಮೆಂಟ್ಸ್ಗಳು ಮತ್ತು ಇಲ್ಲಿರುವಂಥ ಪೀಪಲ್ ಕೆಪಾಸಿಟಿ ಅಂದ್ರೆ ಮಿಲಿಟೆಂಟ್ ಕೆಪಾಸಿಟಿ ಜೊತೆಗೆ ಕಂಪೇರ್ ಮಾಡಿದ್ರೆ ಪಾಕಿಸ್ತಾನ ಏನೂ ಅಲ್ಲ. ಓಕೆ, ಏನಂದ್ರೆ ಏನೂ ಅಲ್ಲ. ಅಂಡ್ ಪಾಕಿಸ್ತಾನಕ್ಕೆ ಯಾವ್ಯಾವ ದೇಶಗಳು ಸಪೋರ್ಟ್ ಮಾಡ್ಬೋದು, ಟರ್ಕಿ ಸಪೋರ್ಟ್ ಮಾಡ್ಬೋದು, ಆಫ್ಘಾನಿಸ್ತಾನ್ ಸಪೋರ್ಟ್ ಮಾಡ್ಬೋದು, ಚೈನಾ ಸಪೋರ್ಟ್ ಮಾಡ್ಬೋದು. ಬಟ್ ಆದರೆ ಇಂಡಿಯಾ ಜೊತೆಗಿರುವಂಥ ಮೋಸ್ಟ್ ಪವರ್ಫುಲ್ ಕಂಟ್ರೀಸ್ ಅಂದರೆ ಅದು ಅಮೆರಿಕ, ರಷ್ಯಾ, ಇಸ್ರೇಲ್, ಫ್ರಾನ್ಸ್, ಇದೆಲ್ಲ ಕಂಟ್ರಿಗಳು. ಈ ಸಿಂಧೂರ್ ಆಪರೇಷನ್ದು ಪ್ಲಾನಿಂಗ್ ಇದೆಯಲ್ಲ, ಮುಹೂರ್ತ ಇಟ್ಟಿದಾರಲ್ಲ, ಸಖತ್ ಮುಹೂರ್ತ ಇಟ್ಟಿದ್ದಾರೆ. ಎಲ್ರದ್ದು ಲೋಕಲ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಮೀಡಿಯಾಗಳೆಲ್ಲ ನಾಳೆ ಇಂಡಿಯಾದಲ್ಲಿ ಸೇಫ್ಟಿ ಡ್ರಿಲ್ ನಡೆಯುತ್ತೆ, ಒಂದು ಎಮರ್ಜೆನ್ಸಿ ಎಕ್ಸಸೈಸ್ ನಡೆಯುತ್ತೆ ಅಂತ ಕಾಯ್ಕೊಂಡು ಕುತ್ಕೊಂಡಿದ್ರು, ಇನ್ಕ್ಲೂಡಿಂಗ್ ಪಾಕಿಸ್ತಾನ್. ಅಂತ ಟೈಮಲ್ಲಿ ತಗೊಳ್ಳಿ ಅಂತ ಬಿಟ್ರು ನೋಡಿ. ಇಲ್ಲಿ ಲಾಂಚ್ ಮಾಡೋದಿಕ್ಕೆ ಕಾರಣ ಏನಂದ್ರೆ, ಕಾಶ್ಮೀರಲ್ಲಿ ನಡೆದಂತ ಅಟ್ಯಾಕಿಗೆ ದ ರೆಸಿಸ್ಟೆನ್ಸ್ ಫ್ರಂಟ್, ಈ ಬೆಟಾಲಿಯನ್ ಹಿಂದೆ ಇರುವಂತ ಕೈಗಳು ಲಷ್ಕರ್-ಇ ತೈಬಾ, ಜೈಷ್ ಇ ಮೊಹಮ್ಮದ್ ಅಂತ ಸುಮಾರು ಮೀಡಿಯಾಗಳೆಲ್ಲ ಕಂಡಿಡಿದಿದೆ. ನ್ಯಾಷನಲ್ ಇಂಟೆಲಿಜೆನ್ಸ್ ರಿಪೋರ್ಟ್ಗೆನೋ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ಪಾಕಿಸ್ತಾನದಲ್ಲಿ ಇಂತಿಂಥ ಪ್ಲೇಸ್ಗಳಲ್ಲಿ, ಇಂಥ ಕ್ಯಾಂಪ್ಗಳಲ್ಲಿ ಈ
ಲಷ್ಕರಿ ತೈಬಾ ಮತ್ತು ಜೈಷ್ ಇ ಮೊಹಮ್ಮದ್ ಇವ್ರುಗಳದ್ದು ಟ್ರೈನಿಂಗ್ ಕ್ಯಾಂಪ್ ಇರ್ಬೋದು, ಮತ್ತಿನ್ನೊಂದು ಹೈರಿಂಗ್ ಕ್ಯಾಂಪ್ ಇರ್ಬೋದು, ಮತ್ತಿನ್ನೊಂದು ಇರ್ಬೋದು. ಇಂಥ ಕ್ಯಾಂಪ್ಗಳಿದೆಯಲ್ಲ ಅಲ್ಲಿ ಟೆರರಿಸ್ಟ್ನ ಹುಟ್ಟಾಕ್ತಾ ಇದ್ದಾರೆ, ಟೆರರಿಸ್ಟ್ನ ಹೈರ್ ಮಾಡಿ ಟ್ರೈನ್ ಮಾಡ್ತಾ ಇದ್ದಾರೆ, ಟೆರರಿಸ್ಟ್ನ ಸಾಕ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಇವರು ಲಾಂಚ್ ಮಾಡ್ತಾರೆ. ಇವಾಗ ಪಾಕಿಸ್ತಾನ ಏನಂತ ಕ್ಲೇಮ್ ಮಾಡ್ತಿದೆ, ಅಲ್ಲಿ ಕಾಮನ್ ಮ್ಯಾನ್ ಇನ್ನೋಸೆಂಟ್ ಪೀಪಲ್ಗಳು ಕೂಡ ಸತ್ತೋಗಿದ್ದಾರೆ, ಅಲ್ಲಿ ಮಿಲಿಟೆಂಟ್ಗಳು ಕೂಡ ಸತ್ತೋಗಿದ್ದಾರೆ, ಅಲ್ಲಿ ಮಸೀದಿ ಮೇಲೆ ಅಟ್ಯಾಕ್ ಆಗಿದೆ, ಮಸೀದಿಗಳು ನಾಶ ಆಗಿದೆ. ಇದನ್ನ ವಾರ್ ಆಗಿ ಕನ್ಸಿಡರ್ ಮಾಡ್ತೀವಿ, ಇದಕ್ಕೆ ತಕ್ಕಂತೆ ಪಾಠನ ನಾವು ಕೂಡ ಕಲಿಸ್ತೀವಿ, ನಾವು ಕೂಡ ವಾರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಪಾಕಿಸ್ತಾನಕ್ಕೆ ಇವೆಲ್ಲ ಬೇಕಿತ್ತ? ಆ ಟೆರರಿಸ್ಟ್ಗಳಿದ್ರೆ ಅವ್ರನ್ನ ಹಿಡಿದು ಕೊಟ್ಬಿಟ್ಟು ಬೇಡಪ್ಪ ನಿಮ್ಮ ಸವಾಸ, ನೀವು ನಮ್ಮ ಊರನ್ನ ಬಿಟ್ಟು ಹೋಗಿ ಅಂತ ಏನೋ ಒಂದು ಮಾಡ್ಬೋದಾಗಿತ್ತಲ್ವ. ಅದನ್ನ ಬಿಟ್ಬಿಟ್ಟು ಪಾಕಿಸ್ತಾನದಲ್ಲೇ ಟೆರರಿಸ್ಟ್ಗಳಿಗೆ ಊಟ ಹಾಕಿ ಅವ್ರನ್ನಗಳನ್ನ ಸಾಕಿ ಅದಾದ್ಮೇಲೆ ನಮ್ಗೆ ಗೊತ್ತೇ ಇಲ್ಲ ಅಂದರೆ ಯಾರಿಗೆ ಗೊತ್ತಾಗಲ್ಲ? ಆಲ್ರೆಡಿ ಪಾಕಿಸ್ತಾನದ ಸಿಚುವೇಶನ್, ಫಿನಾನ್ಷಿಯಲ್ ಕಂಡೀಷನ್ ಯಾವ ರೀತಿ ಇದೆ ಅಂತ ಎಲ್ರಿಗೂ ಗೊತ್ತು. ಅಲ್ಲಿ ಎಷ್ಟೋ ಜನಗಳು ಕೆಲಸಕ್ಕೋಸ್ಕರ ಅಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲೂ ಸಮಸ್ಯೆ ಇದೆ, ನಾನು ಇಲ್ಲ ಅಂತ ಹೇಳ್ಕೊತಾ ಇಲ್ಲ, ಬಟ್ ಅಲ್ಲಿ ತುಂಬ ವರ್ಸ್ಟ್ ಲೆವೆಲ್ಗೆ ಆಗೋಗ್ಬಿಟ್ಟಿದೆ. ಅಲ್ಲಿರುವ ಪೊಲಿಟಿಷಿಯನ್ಸ್ಗಳು ಕರೆಕ್ಟಾಗಿಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ಅಲ್ಲಿರುವಂಥ ರಿಸೋರ್ಸ್ಗಳನ್ನ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಸೊ ದೇಶ ಉದ್ಧಾರ ಹೆಂಗಾಗುತ್ತೆ? ರೀಸೆಂಟಾಗಿ ಬಾಂಗ್ಲಾದೇಶ ನೋಡಿದ್ರೆ ಅಲ್ವಾ, ಬಾಂಗ್ಲಾದೇಶಲ್ಲಿ ಹಂಗಾಗೋದಕ್ಕೆ ಕಾರಣ ಏನು? ಒಬ್ಬ ಬ್ಯಾಡ್ ಪೊಲಿಟಿಷಿಯನಿಂದ, ಒಬ್ಬ ಬ್ಯಾಡ್ ಅಧಿಕಾರಿಗಳಿಂದ ಅಲ್ಲಿರುವಂಥ ಜನಗಳು ತುಂಬಾ ಕಷ್ಟನ ಅನುಭವಿಸ್ತಾರೆ. ಯಾಕೆ ಅಂತಂದರೆ ಈ ರೀತಿ ಬ್ಯಾಡ್ ಮೂಮೆಂಟ್ಗಳನ್ನ ಮಾಡೋದ್ರಿಂದ. ಐ ಡೋಂಟ್ ನೋ, ನಾನು ಇನ್ನೂ ಒಂದಷ್ಟು ಡಾಕ್ಯುಮೆಂಟ್ರಿಗಳನ್ನ ನೋಡಬೇಕು, ಓದಬೇಕು. ಈ ಟೆರರಿಸ್ಟ್ಗಳನ್ನ ಸಾಕೋದ್ರಿಂದ ಅವ್ರುಗಳಿಗೆ ಏನು ಸಿಗ್ತಿತ್ತು, ಯಾವ ರೀತಿ ಹೆಲ್ಪ್ ಆಗ್ತಿತ್ತು ಅವರ ದೇಶಕ್ಕೆ ಅಂತ. ಇಲ್ಲ ಅಲ್ಲಿರುವಂಥ ಪೊಲಿಟಿಷಿಯನ್ಸ್ಗಳು ತಮ್ಮ ಪರ್ಸ್ನಲ್ ಯೂಸ್ಗಾಗಿ ಟೆರರಿಸ್ಟ್ಗಳನ್ನ ಸಪೋರ್ಟ್ ಮಾಡ್ತಿದ್ರೇನೋ, ಇಲ್ಲ ಅಲ್ಲಿರೋ ದೇಶದ ಬೆಳವಣಿಗೆಗಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತಿಲ್ಲ. ಬಟ್ ಖಂಡಿತ ರೀಸನ್ಸ್ಗಳು ಇದ್ದೇ ಇರುತ್ತೆ. ನಿಮ್ಗಳಿಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಖಂಡಿತ ನಾನು ಎಲ್ಲ ಕಮೆಂಟ್ಸ್ಗಳನ್ನ ಓದ್ತೀನಿ. ಈ ಎಲ್ಲ ಯುದ್ಧ ಆದಮೇಲೆ ಯಾರಿಗೆ ಲಾಭ, ಯಾರಿಗೆ ನಷ್ಟ ಅಂತ ನೋಡಿದ್ರೆ ಎರಡು ದೇಶಗಳಿಗೂ ನಷ್ಟನೇ ಆಗುತ್ತೆ. ಯಾಕೆ ನಷ್ಟ ಆಗುತ್ತೆ ಅಂದರೆ, ಈಗ ಇಲ್ಲಿರುವಂಥ ಜನಗಳ ಮೇಲೆ ಅಟ್ಯಾಕ್ ಆಗ್ಬೋದು. ಯಾವ ರೀತಿ? ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ಬಾರ್ಡರ್ ಇರುವಂಥ ಜಮ್ಮು ಕಾಶ್ಮೀರ್, ಪಂಜಾಬ್, ರಾಜಸ್ಥಾನ್, ಗುಜರಾತ್, ಈ 4 ಇವಾಗ ಡೇಂಜರ್ ರೆಡ್ ಝೋನ್ಗಳು. ಯಾಕಂದರೆ ಅಲ್ಲಿರುವಂಥ ಸೈನಿಕರು ದಾಳಿ ಮಾಡೋದಕ್ಕೆ ಬರುವಂಥದ್ದು ಬಾರ್ಡರ್ ಮುಖಾಂತರನೇ. ಏರ್ ಸ್ಟ್ರೈಕ್ ಮಾಡೋದು ಡಿಫಿಕಲ್ಟ್. ಏರ್ ಸ್ಟ್ರೈಕ್ ಮಾಡಿದ್ರು ಕೂಡ ಇಂಡಿಯಾ ಮತ್ತು ಪಾಕಿಸ್ತಾನ ಬಾರ್ಡರ್ಗೆನೆ ಮಾಡೋದು. ಇನ್ನು ನೇವಿ ಎಲ್ಲ ಎತ್ಕೊಂಡು ಅವರು ಸೌತಿಗೆ ಬರೋದು ಐ ಡೌಟ್. ಸೌತ್ ಸೇಫೆಸ್ಟ್ ಅಂತ ಯಾಕೆ ಕರೀತಾರೆ ಅಂದರೆ, ಸುತ್ತ ಸಮುದ್ರ ಇದೆ, ಅದಕ್ಕೆ ಸೇಫ್ ಅಂತ ಹೇಳ್ತಾರೆ. ಅಲ್ಲಿರುವಂಥ ಮಿಲಿಟೆಂಟ್ಸ್ಗಳು, ಅಲ್ಲಿರುವಂಥ ಆರ್ಮಿ ಫೋರ್ಸಸ್ಗಳು, ಇಲ್ಲಿರುವಂಥ ಆರ್ಮಿ ಫೋರ್ಸಸ್ಗಳು ಎರಡರ ಮಧ್ಯೆ ಸಂಘರ್ಷ ಆದಮೇಲೆ ಆಬ್ವಿಯಸ್ಲಿ ಮ್ಯಾನ್ ಪವರ್ ಲೂಸ್ ಆಗುತ್ತೆ. ಎರಡು ದೇಶಗಳ ಮೇಲೆ ಎಕನಾಮಿಕಲಿ ಎಫೆಕ್ಟ್ ಆಗೇ ಆಗುತ್ತೆ. ಆಗಿನ ಕಾಲದಲ್ಲಿ ರಾಜ್ಯಗಳು ತಮ್ಮ ರಾಜ್ಯವನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೋಸ್ಕರ ಬೇರೆ ರಾಜ್ಯಗಳ ಮೇಲೆ ನುಗ್ಗಿ ಫೈಟ್ ಮಾಡಿ ಆ ರಾಜ್ಯವನ್ನ ವಶಪಡಿಸ್ಕೊಂತಾ ಇದ್ರು. ಈಗ ಇಂಡಿಯಾ ಎಷ್ಟು ದಿನ ಶಾಂತಿ 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 ಅಂತ ಕೂತ್ಕೊಂಡಿದ್ರೆ, ಅವ್ರು ಬಂದು ನಾನು ಹೊಡೆದೋಗ್ತೀನಿ ಅಂತ ಹೋದಾಗೆಲ್ಲ ಶಾಂತಿಯಿಂದ ಇರಿ ಅಂತ ಇಷ್ಟು ವರ್ಷ ಇದ್ದೇನೆ ಅವ್ರು ಬೆಳಿತಾನೆ ಹೋಗ್ತಿದ್ದಾರೆ. ಅಜಿತ್ ದೋವಲ್ ಒಂದು ಇಂಟರ್ವ್ಯೂನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಡಿಫೆನ್ಸಿವ್ ಮೆಥಡ್ ಅಲ್ಲಿ, ಡಿಫೆನ್ಸಿವ್ ಮೋಡಲ್ಲೇ ನಾವು ಇಷ್ಟು ವರ್ಷ ಕಾಲ ಕಳೆದ್ಬಿಟ್ವಿ, ಆದ್ರೆ ಇನ್ನು ಮುಂದೆ ಫೈಟಿಂಗ್ ಮೋಡಲ್ ಹೋಗ್ಬೇಕು, ಡಿಫೆನ್ಸಿವ್ ಮೋಡಲ್ ಇದ್ರೆ ಆಗೋದಿಲ್ಲ ಅಂತ. ಈಗ ಪಾಕಿಸ್ತಾನದವ್ರು ಸುಮ್ಮನೆ ಇರ್ತಾರ? ಖಂಡಿತ ಅವರು ಏನಾದ್ರೂ ಒಂದು ಮಾಡೇ ಮಾಡ್ತಾರೆ. ಎದೆ ಕೊಟ್ಟು ಫೈಟ್ ಮಾಡುವಂತವ್ರಲ್ಲ. ಹಂಗ್ ಫೈಟ್ ಮಾಡಿದ್ರೆ ಈಸಿಯಾಗಿ ಫೈಟ್ ಮಾಡ್ಬಿಡ್ಬೋದು. ಆದ್ರೆ ಹಿಂದೆ ಬಂದು ಫೈಟ್ ಮಾಡ್ತಾರೆ ನೋಡಿ. ಈ ಉಗ್ರಗಾಮಿಗಳನ್ನ ಕಳಿಸೋದು, ಸಾಮಾನ್ಯ ಜನಗಳ ಮೇಲೆ ಅಟ್ಯಾಕ್ ಮಾಡಿಸೋದು, ಈ ರೀತಿ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸಗಳನ್ನ ಅವ್ರು ಜಾಸ್ತಿ ಮಾಡ್ತಿದ್ದಾರೆ. ಸೊ ಮುಂದೆ ಏನಾಗುತ್ತೆ ಕಾದು ನೋಡೋಣ. 20th ಸೆಂಚುರಿನಲ್ಲಿ ಆಪರೇಷನ್ ಸಿಂಧೂರ್ ಸಕ್ಸಸ್ಫುಲಿ ಎಕ್ಸಿಕ್ಯೂಷನ್ ಆಗಿದೆ. ಈ ಒಂದು ವಾರ್ ಹಿಸ್ಟ್ರಿ ಆಗಿ ಉಳ್ಕೊಳ್ಳುತ್ತೆ ಅಂತ ನಾನು ನಂಬ್ತೀನಿ. ಪಹಲ್ಗಾಮಲ್ಲಿ ಏಪ್ರಿಲ್ 22ನೇ ತಾರೀಕು ಅಟ್ಯಾಕ್ ಮಾಡಿದಂಥ ಆ 4 ಉಗ್ರಗಾಮಿಗಳ ಜೊತೆಗೆ ಇನ್ನೆಷ್ಟು ಜನ ಉಗ್ರಗಾಮಿಗಳಿದ್ದಾರೆ ಅವ್ರನ್ನೆಲ್ಲರನ್ನು ಹೊಡೆದು ಮಟ್ಟ ಹಾಕಬೇಕು. ಅಲ್ಲಿವರೆಗೂ ಈ ವಾರ್ ನಡೆಯುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನೋಡೋಣ ಇದರಲ್ಲಿ ಅಮೇರಿಕಾ ಯಾವ ರೀತಿ ಸಪೋರ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ರಷ್ಯಾನು ಕೂಡ ಸಪೋರ್ಟ್ ಕೊಡುತ್ತೆ. ಸೊ ಓವರ್ ಆಲ್ ಇಂಡಿಯಾ ಸ್ಟ್ರಾಂಗ್ ಆಗಿದೆ, ಸ್ಟ್ರಾಂಗ್ ಆಗಿ ಇರುತ್ತೆ, ಸ್ಟ್ರಾಂಗ್ ಆಗಿ ಫೈಟ್ ಮಾಡುತ್ತೆ. ಅದಕ್ಕೆ ಪ್ರತಿ ಹಿಂದೂಸ್ತಾನಿ ಸಪೋರ್ಟ್ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಈ ಮೂಮೆಂಟು ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ